ಹಾಯ್ ನನ್ನ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಸೊ ಅಯ್ಯಪ್ಪ ಮಾಲಾಧಾರಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಏನಂತ ಹೇಳಿದರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ಭರ್ಜರಿ ಗುಡ್ ನ್ಯೂಸ್ ಏನಿದೆ, ಅಯ್ಯಪ್ಪ ಮಾಲಾಧಾರಿಗಳಿಗೆ ಇವಾಗ ಒಬ್ಬರು ಇಬ್ಬರು ಹೋಗ್ತಕ್ಕಂಥವರಿಗೆ ಸಾರಿಗೆ ವ್ಯವಸ್ಥೆ ಮತ್ತು ಬಸ್ ರೂಟ್ ಗೊತ್ತಿಲ್ಲ ಅನ್ನೋರಿಗೆ ನಮ್ಮ ಸರ್ಕಾರ ಬಂದು ತುಂಬಾ ಒಂದು ಒಳ್ಳೆಯ ನಿರ್ಧಾರವನ್ನು ಬಿಟ್ಟಿದ್ದಾರೆ. ಅದು ಏನು ಅಂತ ಹೇಳಿದರೆ 29ನೇ ತಾರೀಕು ಅಂದರೆ ಇದೇ ತಿಂಗಳು ನವಂಬರ್ 29ನೇ ತಾರೀಕಿನಿಂದ ಬೆಂಗಳೂರಿನಿಂದ ಶಬರಿಮಲೆಗೆ ವೋಲ್ವೋ ಬಸ್ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದವರು ಮಾಡಿಕೊಟ್ಟಿದ್ದಾರೆ. ಇದು ಪ್ರತಿದಿನ ಇರುತ್ತೆ. ಈ ವ್ಯವಸ್ಥೆ ಬಂದು ಪ್ರತಿದಿನ ಇರುತ್ತೆ. ಹೋದ ವರ್ಷ ಟ್ರೈನ್ ವ್ಯವಸ್ಥೆ ಮಾಡಿದರು. ಈ ವರ್ಷ ಬೆಂಗಳೂರಿನಿಂದ ಮೈಸೂರು ಮಾರ್ಗವಾಗಿ ಕ್ಯಾಲಿಕಟ್ ಮುಖಾಂತರ ಶಬರಿಮಲೆಯಿಂದ ನೀಲಕಲ್ಲನ್ನು ತಲುಪುತ್ತೆ. ಇಲ್ಲಿ ಯಾರೆಲ್ಲ ಹೋಗಬೇಕಂತ ಇದ್ದೀರೋ, ನಿಮ್ಮಗಳಿಗೆ ನಾವು ಒಬ್ಬರು ಇಬ್ಬರು ಇದ್ದೀವಿ, ಹೋಗ್ಬೇಕಂತ ಇದ್ದೀವಿ, ನಮಗೆ ಬಸ್ ರೂಟ್ ಗೊತ್ತಿಲ್ಲ ಅನ್ನೋರಿಗೆ ಇದು ನಿಮಗೆ ಒಂದು ಒಳ್ಳೆ ಮಾಹಿತಿ ಅಂತ ತಿಳ್ಕೊಬೋದು. ಆ ಕಡೆಯಿಂದನೂ ನಿಮಗೆ ರಿಟರ್ನ್ ಬಸ್ ಇದೆ. ಯಾಕಂದರೆ ಇಲ್ಲಿಂದ ವೋಲ್ವೋ ಹೋಗಿರುತ್ತಲ್ವ, ಆ ಕಡೆಯಿಂದನೂ ರಿಟರ್ನ್ ಬಸ್ ಇದೆ. ಪ್ರತಿದಿನ ಬಿಟ್ಟಿದ್ದಾರೆ. 29ನೇ ತಾರೀಕಿನಿಂದ ಇಷ್ಟು ದಿನ ಅಂತ ಕಾಲ ಅಂತ ಹೇಳಿಲ್ಲ ಅವರು. 29ನೇ ತಾರೀಕಿನಿಂದ ಪ್ರತಿದಿನ ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದಿಂದ ಬಿಟ್ಟಿದ್ದಾರೆ. ಅಲ್ಲಿ ಏನಂತ ಹೇಳಿದರೆ 1:50ಕ್ಕೆ ಶಾಂತಿನಗರ ಬಸ್ ನಿಲ್ದಾಣದಿಂದ ಬಸ್ ಬಿಡುತ್ತೆ. ಅಲ್ಲಿಂದ ಸ್ಯಾಟಲೈಟ್ಗೆ ಬಂದು ಅಲ್ಲಿ ಸ್ಯಾಟಲೈಟ್ ನಿಲ್ದಾಣದಲ್ಲಿ 2:20ಕ್ಕೆ ಬಿಡ್ತಾರೆ. ಅಂದರೆ ಅಲ್ಲಿ ಯಾರಾದರೂ ಮುಂಚೆನೇ ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡ್ಕೊಂಡಿರೋರು ಇದ್ದರೆ ಅಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನೇರವಾಗಿ ಮೈಸೂರಿಗೆ ತಲುಪುತ್ತೆ. ಮೈಸೂರಿಗೆ ಸಂಜೆ 5:10ಕ್ಕೆ ತಲುಪುತ್ತೆ. ಅಲ್ಲಿ ಮೈಸೂರಲ್ಲಿ ಯಾರಾದರೂ ಬುಕ್ಕಿಂಗ್ ಮಾಡ್ಕೊಂಡಿರೋರು ಇದ್ದರೆ ಅವರನ್ನು ಕರ್ಕೊಂಡು ನೇರವಾಗಿ ಅದು ನೀಲಕಲ್ಲಿಗೆ ಹೋಗುತ್ತೆ. ನೀಲಕಲ್ಲಿಂದ ನಿಮಗೆ ಪಂಪಾದವರೆಗೂ ಅಲ್ಲಿನ ಲೋಕಲ್ ಬಸ್ಗಳಿರ್ತವೆ. ಅಲ್ಲಿ ಏನು ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನೊಂದು ಏನಂತ ಹೇಳಿದರೆ, ಇದ್ರದ್ದು ಬಸ್ ಚಾರ್ಜ್ ಎಷ್ಟಿದೆ ಅಂತ ಹೇಳೋದಾದರೆ 1750 ರೂಪಾಯಿ ಒಬ್ಬರಿಗೆ ಬಸ್ ಚಾರ್ಜ್ ಇದೆ. ಮೈಸೂರಿಂದ ಹೋಗೋರಾದರೆ 1450 ರೂಪಾಯಿ ಇದೆ. ಬೆಂಗಳೂರಿಂದ ಹೋಗೋದಾದರೆ 1750 ರೂಪಾಯಿ ಇದೆ. ಯಾರೆಲ್ಲ ಹೋಗ್ಬೇಕಂತಿದ್ರೋ ಇದು ಕರ್ನಾಟಕ ರಾಜ್ಯ ಸಾರಿಗೆ ತುಂಬಾ ಒಂದು ಖುಷಿ ವಿಚಾರ ಹೇಳಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಅಯ್ಯಪ್ಪನಿಗೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ. ಹಂಗಾಗಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಇದು ಒಂದು ಖುಷಿ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾರೆಲ್ಲ ಕೊನೆವರೆಗೂ ಈ ಒಂದು ವಿಡಿಯೋ ನೋಡಿದ್ರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.